ನಮಸ್ಕಾರ. ನಾನು ನಿಮ್ಮ ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ಶಿವರಾತ್ರಿ ಅಂದರೆ ವಿಶೇಷ ಯೋಗಗಳ ಸಂಯೋಗ. 7 ವರ್ಷದ ನಂತರ ಶಿವರಾತ್ರಿ ಬುಧವಾರ ಬರ್ತಾ ಇದೆ. ಶಿವರಾತ್ರಿ ದಿನ ಮಕರ ರಾಶಿಯಲ್ಲಿ ಚಂದ್ರ ಬರ್ತಿದ್ದಾನೆ. ಹಾಗೆ ಗರಿಷ್ಠ ನಕ್ಷತ್ರ ಸಂಯೋಗ ಪರಿಗ ಶಿವಯೋಗ ಇರೋದರಿಂದ ಈ ಶಿವರಾತ್ರಿಯಲ್ಲಿ ವಿಶೇಷ ಯೋಗ ಫಲ. ಗೆಳೆಯರೆ, ಶಿವರಾತ್ರಿ ವಿಶೇಷ. ಶಿವರಾತ್ರಿ ಅಂದರೆ ಏನು, ಉಪವಾಸ ವ್ರತ ಯಾಕೆ, ಎಲ್ಲ ತಿಳಿಸುವ ಪ್ರಯತ್ನ ಇಲ್ಲಿದೆ. ಮಿಸ್ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ಶಿವ ಮಂಗಲ ರಾತ್ರಿ ಅಂದರೆ ಕತ್ತಲು. ಒಟ್ಟಾರೆ ಶಿವರಾತ್ರಿ ಅಂದರೆ ಮಂಗಲಮಯ ರಾತ್ರಿ. ಅರೆ ಅದೇನಂತೀರಾ? ದುಃಖ ನಾಶ ಮಾಡುವ ಶಕ್ತಿ ಶಿವನಿಗಿದೆ. ಶಿವ ಪಾರ್ವತಿ ಜಗತ್ತಿನ ಎಲ್ಲ ಚರಾಚರ ವಸ್ತುಗಳಲ್ಲಿ ಶಿವರಾತ್ರಿ ದಿನ ವಿಹರಿಸುತ್ತಾನೆ. ಇದು ಪುರಾಣ ಸಾಕ್ಷಿ. ಮಾಘ ಮಾಸ ತ್ರಯೋದಶಿ ರಾತ್ರಿ ಶಿವಭಕ್ತರು ನಾಮಭಜನೆ ಸ್ಮರಣೆ ಮಾಡ್ತಾ ಜಾಗರಣೆ ಮಾಡೋದು ಪದ್ಧತಿ. ಶಿವಶಾಸ್ತ್ರ ಪ್ರಕಾರ ಶಿವ ಪುರುಷ, ಪಾರ್ವತಿ ಶಕ್ತಿ. ಅಂದರೆ ಸ್ತ್ರೀ, ಅದೇ ಪ್ರಕೃತಿ ಪುರುಷ ಸೂಚಕ. ಪ್ರಕೃತಿ ಪುರುಷ ಸಂಯೋಗ ಶಿವರಾತ್ರಿ ಅಲೌಕಿಕ ಕ್ಷಣ. ಶಿವಾಹ ಶಕ್ತಾಯ ಯುಕ್ತಾಯ ಯದಿ ಭವತಿ ಶುಕ್ತಾಹ. ಇದರ ಅರ್ಥ ಶಾಸ್ತ್ರ ಪ್ರಕಾರ ಶಿವಶಕ್ತಿ ಜೊತೆಯಾದ ಸ್ಥಿತಿ ಯಾವಾಗ ಆಗುತ್ತದೋ ಆಗ ಜಗತ್ತು ಅತ್ಯಂತ ಪ್ರಭಾವಿತವಾಗಿರುತ್ತೆ. ಅಂದರೆ ಅರ್ಧನಾರೀಶ್ವರ ತತ್ವ ಅಥವಾ ಪ್ರಕೃತಿ ಪುರುಷ ಸಂಯೋಗ ಅತ್ಯಂತ ಪುಣ್ಯಕಾಲ. ಆ ಶುಭಕರ ರಾತ್ರಿ ಅರ್ಥಾತ್ ಮಂಗಲ ರಾತ್ರಿ, ಅದೇ ಶಿವರಾತ್ರಿ ಕಾಣ್ರಿ. ಶಿವರಾತ್ರಿ ಹಿಂದೂಗಳ ಪ್ರಮುಖ ಹಬ್ಬ ಹೌದು. ಶಿವರಾತ್ರಿ ಮಾಘ ಮಾಸ ಬಹುಳ ಚತುರ್ದಶಿ ದಿನ ಆಚರಿಸಲಾಗುತ್ತೆ. ಶಿವರಾತ್ರಿ ಸಾಮಾನ್ಯ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ಇಡೀ ದಿನ ಉಪವಾಸ ಜಾಗರಣೆ ಮಾಡಿ 4 ಯಾಮದಲ್ಲಿ ಶಿವಪೂಜೆ ಮೂಲಕ ಶಿವರಾತ್ರಿ ಆಚರಿಸಲಾಗುತ್ತೆ. ಮರುದಿನ ಹಬ್ಬದೊಡುಗೆ ಭರ್ಜರಿ ಭೋಜನ. ನೆನಪಿರಲಿ, ಶಿವರಾತ್ರಿ ವಿಶೇಷ ಯೋಗ್ಯ ಭಾಗ್ಯ ಕರುಣಿಸಲಿದ್ದೀರಿ. ಈ ವರ್ಷ ಶಿವರಾತ್ರಿ ಬುಧವಾರ ಬಂದಿದೆ ರೀ. ಅಲ್ಲದೆ ಮಕರ ರಾಶಿಯಲ್ಲಿ ಚಂದ್ರ ಬಂದು ಕೂತಿದ್ದಾನೆ. ಶ್ರಾವಣ ಹಾಗೂ ಗರಿಷ್ಠ ನಕ್ಷತ್ರ ಸಂಯೋಗ ಪರಿಗ ಯೋಗ ಶಿವಯೋಗವೂ ಇದೆ. ಈ ಬಾರಿ ಶಿವರಾತ್ರಿ ದಿನ ಶಿವನ ಪೂಜೆಯಿಂದ ವಿಶೇಷ ಫಲ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತಿದೆ. ಇಂಥ ಯೋಗದ ಶಿವರಾತ್ರಿ 60 ವರ್ಷ ಬಳಿಕ ಪ್ರಾಪ್ತ. ಶಿವರಾತ್ರಿ ಕುಂಭರಾಶಿಯಲ್ಲಿ ಸೂರ್ಯ, ಬುಧ, ಶನಿ 3 ಗ್ರಹಗಳ ಸಂಯೋಗ. ಇದೊಂಥರ ತ್ರಿಗ್ರಹ ಯೋಗ. ಮತ್ತೊಂದು ವಿಶೇಷ ಏನಪ್ಪ ಅಂದರೆ ಶಿವರಾತ್ರಿ ದಿನ ಬುಧಾದಿತ್ಯ ಯೋಗ. ಬುಧಾದಿತ್ಯ ಯೋಗ 31 ವರ್ಷ ಬಳಿಕ ಬರಲಿದೆ. ಅಲ್ಲದೆ 7 ವರ್ಷ ನಂತರ ಮಹಾಶಿವರಾತ್ರಿ ಬುಧವಾರ ನಡೀತಿದೆ ರೀ. ಈ ಎಲ್ಲ ಕಾರಣ ಮಹಾಶಿವರಾತ್ರಿ ಬಹಳ ವಿಶೇಷ. ಶಿವರಾತ್ರಿ ದಿನ ಮಹಾಶಿವನಿಗೆ ರುದ್ರಾಭಿಷೇಕ ಮಾಡಿದರೆ ಇಷ್ಟಾರ್ಥ ನೆರವೇರುತ್ತೆ ಎನ್ನುವುದು ನಂಬಿಕೆ. ಶಿವರಾತ್ರಿ ದಿನ ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯ ಅರ್ಪಿಸಿ ಶಿವರಾತ್ರಿಯಂದು ಪೂಜೆ ಸಲ್ಲಿಸುವುದರಿಂದ ವರ್ಷದ ಫಲ ಸಿಗಲಿದೆ. ಶಿವರಾತ್ರಿ ಬುಧವಾರ ಸಂಜೆ 5:48ರಿಂದ ರಾತ್ರಿ 8:26 ತನಕ ಪೂಜೆ ಸಲ್ಲಿಸಬಹುದು. ಬೆಳಗ್ಗೆ 12 ಗಂಟೆಯಿಂದ 12:59ರವರೆಗೆ ಶಿವರಾತ್ರಿಯ ಫಲ ಇರುತ್ತೆ. ಶಿವರಾತ್ರಿ ದಿನ ಒಣಗಿದ ಸಗಣಿ ಉರಿಸಿ ಭಸ್ಮ ತಯಾರಿಸಲಾಗುತ್ತೆ. ಏಕೆ ಅಂದರೆ ಮಾನವ ಬದುಕು ಪಂಚಭೂತಗಳಿಂದ ಕೂಡಿದೆ. ಪಂಚಭೂತದಲ್ಲಿ ಕೂಡಿದ ದೇಹ ಭಸ್ಮವಾಗುತ್ತೆ. ದೇಹ ವ್ಯಾಮೋಹ ಬಿಟ್ಟು ಪಂಚಬ್ರಹ್ಮ ಸ್ವರೂಪಿ ಶಿವ ಆರಾಧನೆ ಮಾಡಿ ಎನ್ನುವ ಎಚ್ಚರಿಕೆ ಹೌದು. ಹಾಗೆ ತಾನೆಂಬ ಅಹಂಕಾರ ನಾಶವಾಗಿ ಭಾವದ ಉದಯಕ್ಕಾಗಿ ಆಚರಣೆ ಅನುಚಾನಿತವಾಗಿ ನಡೆದುಕೊಂಡು ಬರ್ತಾ ಇದೆ. ಗೋಮಯದಲ್ಲಿ ಬಹಿರಂಗ ಅಂತರಂಗ ಶುದ್ಧಿ ಮಾಡುವ ಶಕ್ತಿಯೂ ಇದೆ. ಸಾಧ್ಯವಾದರೆ ಶುಗರ್ ಗಿಗರ್ ಇಲ್ಲದಿದ್ದರೆ ಶಿವರಾತ್ರಿ ದಿನ ಹಗಲು ಪೂರ್ಣ ಉಪವಾಸ ಮಾಡಿ ಸಂಜೆ ಸೂರ್ಯಾಸ್ತ ಮೊದಲು ಸ್ನಾನ ಮಾಡಿ ಭಸ್ಮ ಧರಿಸಿ ಹತ್ತಿರ ಶಿವಾಲಯ ಇದ್ದರೆ ಹೋಗಿ ಜಾಗರಣೆ ಮಾಡಿ ಬನ್ನಿ. ಮನೆಯಲ್ಲಾದರೂ ಅಡ್ಡಿ ಇಲ್ಲ ರೀ. ರುದ್ರಮಂತ್ರ ಪಠಣ, ಶಿವ ಪಂಚಾಕ್ಷರಿ ಜಪ, ಶಿವಸ್ತುತಿ, ಭಜನೆ ಮೂಲಕ ಶಿವನ ಪೂಜಿಸಿರಿ.
ನಿಶೀತ ಕಾಲದಲ್ಲಿ ವಿಶೇಷ ಪೂಜೆ ಮಾಡಿ ಸೂರ್ಯೋದಯ ಕಾಲದಲ್ಲಿ ಪುನಃ ಸ್ನಾನ ಮಾಡಿ ವಿಶೇಷ ಭಕ್ಷ್ಯ ನೈವೇದ್ಯ ಮಹಾದೇವರಿಗೆ ಮಾಡಿದ ನಂತರ ಶಿವರಾತ್ರಿ ವ್ರತ ವಿಸರ್ಜನೆ ಸಂಕಲ್ಪ ಮಾಡಿ ಪ್ರಸಾದ ತೆಗೆದುಕೊಂಡು ನಂತರ ಊಟ ಮಾಡಿ. ಶಿವರಾತ್ರಿ ದಿನ ರುದ್ರಮಂತ್ರ ಪಠಣ ಶ್ರವಣ ಶುಭಫಲ ಪ್ರಾಪ್ತಿ. ಮನುಷ್ಯ ದುಃಖ ಶಮನ ಮಾಡುವ ಶಕ್ತಿ ಈ ಮಂತ್ರಕ್ಕಿದೆ. ಶಿವರಾತ್ರಿ ಬಗ್ಗೆ ಮತ್ತೊಂದು ಕಥೆ. ಶಿವ ಸೃಷ್ಟಿ ಸ್ಥಿತಿ ಲಯ ತಾಂಡವ ನೃತ್ಯ ಎನ್ನಲಾಗುತ್ತೆ. ಸಮುದ್ರ ಮಥನ ಕಾಲ ಉದ್ಭವ ಹಾಲಾಹಲ ಜಗತ್ತಿನ ಉಳಿವಿಗಾಗಿ ಶಿವ ಕುಡಿದ ಪರಿಣಾಮ ಕುತ್ತಿಗೆ ಭಾಗ ನೀಲಿಯಾಗಿ ಶಿವ ನೀಲಕಂಠನಾದ. ಅದೇ ಪಾರ್ವತಿ ವಿಷ ಹೊಟ್ಟೆಗೆಳಿದಂತೆ ಕತ್ತು ಹಿಡಿದಿದ್ಲು ಅಂತನೂ ಇದೆ. ಮತ್ತೊಂದು ಪೌರಾಣಿಕತೆ, ಶಿವನ ಪಡೆಯುವುದಕ್ಕಾಗಿ ಪಾರ್ವತಿ ಮಾಡಿದ ತಪಸ್ಸಿಗೆ ಮೆಚ್ಚಿ ಶಿವ ಪಾರ್ವತಿ ಕೈ ಹಿಡಿದ ದಿನವೇ ಮಹಾಶಿವರಾತ್ರಿ ಎನ್ನಲಾಗುತ್ತೆ. ಶಿವರಾತ್ರಿ ದಿನ ಉಪವಾಸ ಜಾಗರಣೆ ಮಾಡುವುದರಿಂದ ಅಜ್ಞಾನ ಕಳೆದು ಸಾಕ್ಷಾತ್ಕಾರ ಸಾಧಿಸಲು ಸಾಧ್ಯ. ಈ ರೀತಿ ಜಾಗೃತಿಯೇ ಜಾಗರಣೆ. ಸ್ವಯಂ ಸಾಕ್ಷಾತ್ಕಾರ ಮಾಡಿಕೊಂಡ ವ್ಯಕ್ತಿ ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂದುತ್ತಾನೆ ಎನ್ನುವುದು ನಂಬಿಕೆ. ಮಹಾಶಿವರಾತ್ರಿ ಉಪವಾಸ ನಕಾರಾತ್ಮಕ ಚಿಂತನೆ ಶಕ್ತಿ ದೂರವಾಗಿ ಹೊಸ ಚೈತನ್ಯ ಲಭಿಸುತ್ತೆ ಎಂಬ ನಂಬಿಕೆಯೂ ಇದೆ. ವೈದ್ಯಕೀಯ ಕ್ಷೇತ್ರ ಕೂಡ ಉಪವಾಸ ಆರೋಗ್ಯಕ್ಕೆ ಒಳ್ಳೆಯದು ಅನ್ನಲ್ವಾ? ಆದರೆ ನಮ್ಮ ಪುರಾಣಗಳು ಆವತ್ತೇ ಹೇಳಿತು, ನಮಗೆ ಶಂಕದಿಂದ ಬಂದರೆ ಮಾತ್ರ ತೀರ್ಥ. ಶಿವರಾತ್ರಿ ಆತ್ಮಾವಲೋಕನ ಆಧ್ಯಾತ್ಮಿಕ ವಿಕಸನಕ್ಕೆ ಇರುವ ಮಾರ್ಗ. ಶಿವರಾತ್ರಿ ದೇವಾಲಯಗಳಲ್ಲಿ ಅಷ್ಟೇ ಅಲ್ಲದೆ ಮನೆಯಲ್ಲೂ ಸರಳವಾಗಿ ಆಚರಣೆ ಮಾಡಲು ಅಡ್ಡಿಯಿಲ್ಲ. ಯಾಮಕಾಲ ಸೂಚಕ ಒಂದು ಯಾಮ 3 ತಾಸು, 12 ತಾಸು ರಾತ್ರಿ ಅವಧಿ 4 ಯಾಮಗಳಾಗಿ ವಿಂಗಡಿಸಲಾಗುತ್ತೆ. ಸಾಮಾನ್ಯ ಮೊದಲ ಶಿವರಾತ್ರಿ ದಿನ ಮೊದಲು ಯಾಮ ಪೂಜೆ ಸಂಜೆ 6 ಗಂಟೆಗೆ ಆರಂಭಿಸಿ 9ರವರೆಗೆ ನಡೆಯುತ್ತೆ. ಎರಡನೇ ಯಾಮ ಪೂಜೆ ರಾತ್ರಿ 9ರಿಂದ 12 ತನಕ ನಡೆಯಲಿದೆ. 3ನೇ ಯಾಮ ಪೂಜೆ ಮಧ್ಯರಾತ್ರಿ 12ರಿಂದ ಬೆಳಗಿನ ಜಾವ 3 ಗಂಟೆವರೆಗೆ ನಡೆಯಲಿದೆ. 4ನೇ ಯಾಮ ಪೂಜೆ 3 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ನಡೆಯಲಿದೆ. ದಕ್ಷಿಣ ಭಾರತದಲ್ಲಿ ಶಿವರಾತ್ರಿ ಆಚರಣೆ ಏಕಾದಶಿ ರುದ್ರ ಪಠಣ ಇರುವ ಯಾಮ ಪೂಜೆಯಲ್ಲಿ ಮತ್ತೊಂದು ವಿಶೇಷ ಇದೆ. ಮೊದಲನೇ ಯಾಮದಲ್ಲಿ ಹೇಳಿದ ಮಂತ್ರದ 2ರಷ್ಟು 2ನೇ ಯಾಮ ಪೂಜೆ ವೇಳೆ ಹೇಳಬೇಕು. 2ನೇ ಯಾಮ 2ರಷ್ಟು ಮಂತ್ರ 3ನೇ ಯಾಮದಲ್ಲಿ ಪಠಿಸಬೇಕು. 3ನೇ ಯಾಮದ 2ರಷ್ಟು ಮಂತ್ರ 4ನೇ ಯಾಮದಲ್ಲಿ ಹೇಳಬೇಕು. ಇದು ದಕ್ಷಿಣ ಭಾರತದಷ್ಟೇ. ನೀವೇನಾದರೂ ಸತತ 14 ವರ್ಷ ಶಿವರಥ ಮಾಡಿದ್ರಿ ಅಂತಾದರೆ, ಆಚರಿಸಿದ್ರಿ ಅಂತಾದರೆ ಶಿವ ಉತ್ತಮ ಫಲ ಕೊಡೋದ್ರಲ್ಲಿ ನೋ ಡೌಟ್. ಗೆಳೆಯರೇ, ಇದಿಷ್ಟು ಶಿವರಾತ್ರಿ ಮಹಿಮೆ. ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಪ್ರತ್ಯಕ್ಷ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.